ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜನರು ಯಾವಾಗಲೂ ತಮ್ಮ ಕಾರ್ಯಗಳ ಫಲವನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಒಳ್ಳೆಯ ಕೆಲಸ ಮಾಡುವ ಕೆಟ್ಟದ್ದನ್ನು ಅನುಭವಿಸಿದರೆ ಕೆಟ್ಟ ಕೆಲಸ ಮಾಡುವವರು ಜೀವನದಲ್ಲಿ ಒಳ್ಳೆಯದೇನೇ ಎದುರಿಸುತ್ತಾರೆ ಎನ್ನಲಾಗಿದೆ. ಒಳ್ಳೆಯ ಕೆಲಸ ಮಾಡುವವರು ಯಾಕೆ ಇಷ್ಟೆಲ್ಲ ಪರೀಕ್ಷೆಗಳಿಗೆ ಒಳಿತಾಗಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ, ಕೇಳಿರಿ. ಅರ್ಜುನನಿಂದ ಕೃಷ್ಣನಿಗೆ ಪ್ರಶ್ನೆ. ಅರ್ಜುನನ ಮನಸ್ಸಿನಲ್ಲಿ ಯಾವುದೇ ಸಂದಿಗ್ಧ ಸ್ಥಿತಿ ಬಂದಾಗಲೆಲ್ಲ ಅವನು ಶ್ರೀಕೃಷ್ಣನ ಬಳಿ ಹೋಗುತ್ತಿದ್ದನು. ಒಮ್ಮೆ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ತಾನು ಸಂದಿಗ್ಧ ಸ್ಥಿತಿಯಲ್ಲಿರುವುದೇನೆಂದು ಮತ್ತು ಶ್ರೀಕೃಷ್ಣನಿಂದ ಉತ್ತರವನ್ನು ಬಯಸುವುದಾಗಿ ಹೇಳಿದನು. ಶ್ರೀಕೃಷ್ಣ ಕೇಳಿದನು, ಪ್ರಶ್ನೆ ಏನು? ಆಗ ಅರ್ಜುನ, ಒಳ್ಳೆಯವರಿಗೆಲ್ಲ ಕೆಟ್ಟದ್ದು ಏಕೆ ಸಂಭವಿಸುತ್ತದೆ ಎಂದು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಅರ್ಜುನನ ಬಾಯಿಂದ ಅಂಥ ಮಾತುಗಳನ್ನು ಕೇಳಿದ ಕೃಷ್ಣನು ಮುಗುಳ್ಳಕ್ಕೂ ಮನುಷ್ಯನು ಅಂದುಕೊಂಡಂತೆ ಮತ್ತು ಅನುಭವಿಸಿದಂತೆ ಏನೂ ನಡೆಯುವುದಿಲ್ಲ ಎಂದು ಹೇಳಿದನು. ಕೇವಲ ಅಜ್ಞಾನದಿಂದಾಗಲಿ ಅವನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನು ಅರ್ಜುನನಿಗೆ ಹೇಳುತ್ತಾ, ಪಾರ್ಥ, ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಅದನ್ನು ಕೇಳಿದ ನಂತರ ನೀವು ಅರ್ಥ ಮಾಡಿಕೊಳ್ಳುವಿರಿ. ಪ್ರತಿಯೊಬ್ಬ ಜೀವಿಯು ತನ್ನ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶವನ್ನು ಪಡೆಯುತ್ತಾನೆ. ಪ್ರಕೃತಿಯು ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಾರ್ಗವನ್ನು ಆಯ್ಕೆ ಮಾಡಲು ಅವಕಾಶವನ್ನು ನೀಡುತ್ತದೆ. ಆಗ ತಾನು ಧರ್ಮದ ಮಾರ್ಗವನ್ನು ಅಥವಾ ಅಧರ್ಮದ ಮಾರ್ಗವನ್ನು ಆರಿಸಿಕೊಳ್ಳಲೇಬೇಕು ಎಂಬುದು ಮನುಷ್ಯನ ಇಚ್ಛೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅರ್ಜುನನಿಗೆ ಶ್ರೀಕೃಷ್ಣವರು ಒಂದು ಕಥೆಯನ್ನು ಹೇಳುತ್ತಾರೆ. ಶ್ರೀಕೃಷ್ಣನು ಒಂದು ಕಥೆ ಹೇಳಲು ಪ್ರಾರಂಭಿಸಿದಾಗ, ಒಂದು ನಗರದಲ್ಲಿ ಇಬ್ಬರು ಪುರುಷರು ವಾಸಿಸುತ್ತಿದ್ದರು. ಒಬ್ಬ ವ್ಯಕ್ತಿ ಉದ್ಯಮಿ. ಅವನ ಜೀವನ ಧರ್ಮವು ಬಹಳ ಮುಖ್ಯವಾಗಿತ್ತು. ಅವನ ಪೂಜೆಯಲ್ಲಿ ನಂಬಿಕೆ ಇಟ್ಟಿದ್ದನು. ಅವರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ಮತ್ತು ದಾನವನ್ನು ಸಹ ಮಾಡುತ್ತಿದ್ದನು ಮತ್ತು ಪ್ರತಿದಿನ ದೇವರ ಪೂಜೆಯನ್ನು ಮಾಡುತ್ತಿದ್ದನು. ಇನ್ನೊಬ್ಬ ವ್ಯಕ್ತಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದನು. ಈತ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದನು, ಆದರೆ ಪೂಜೆಗೆ ಅಲ್ಲ. ದೇವಸ್ಥಾನದ ಹೊರಗಿನ ಪಾದರಕ್ಷೆಗಳು ಮತ್ತು ಚಪ್ಪಲಿಗಳನ್ನು ಕದಿಯುತ್ತಿದ್ದನು. ಅವನಿಗೆ ದಾನ ಧರ್ಮಕ್ಕೆ ಯಾವುದೇ ಸಂಬಂಧವಿರಲಿಲ್ಲ ಮತ್ತು ಅವನು ದೇವರನ್ನು ನಂಬುತ್ತಿರಲಿಲ್ಲ. ಸಮಯ ಕಳೆದು ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು. ಇದರಿಂದಾಗಿ ದೇವಸ್ಥಾನದ ಅರ್ಚಕರು ಹೊರತುಪಡಿಸಿ ಯಾರೂ ಇರಲಿಲ್ಲ. ಈ ವಿಷಯವನ್ನು ಆತನಿಗೆ ತಿಳಿದಾಗ ದೇವಸ್ಥಾನದ ಹುಂಡಿಯನ್ನು ಕದಿಯಲು ಇದೇ ಸರಿಯಾದ ಅವಕಾಶ ಎಂದು ಅರ್ಚಕನ ಗಮನವನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಅವನು ದೇವಾಲಯದ ಎಲ್ಲ ಹಣವನ್ನು ಕದ್ದನು. ಇದೇ ವೇಳೆ ಧಾರ್ಮಿಕ ಕಾರ್ಯಗಳಲ್ಲಿ ನಂಬಿಕೆ ಇದ್ದ ವ್ಯಕ್ತಿ ಕೂಡ ದೇವಸ್ಥಾನಕ್ಕೆ ಬರುತ್ತಾನೆ. ದುರಾದೃಷ್ಟವಶ ದೇವಾಲಯದ ಅರ್ಚಕ ಅವನನ್ನು ಕಳ್ಳ ಎಂದು ಪರಿಗಣಿಸಿ ಕೂಗಲು ಪ್ರಾರಂಭಿಸಿದನು. ಅಲ್ಲಿ ಜಮಾಯಿಸಿದ ಜನರು ಅವನನ್ನು ಕೆಟ್ಟದ್ದಾಗಿ ಥಳಿಸಿದರು. ಹೇಗೋ ಅಲ್ಲಿಂದ ಸುರಕ್ಷಿತವಾಗಿ ತಪ್ಪಿಸಿಕೊಂಡರೂ ದುರಾದೃಷ್ಟ ಆತನನ್ನು ಬಿಡಲಿಲ್ಲ. ದೇವಸ್ಥಾನದ ಹೊರಗೆ ಕಾರಿಗೆ ಡಿಕ್ಕಿ ಹೊಡೆದು ಗಾಯಾಳಾಗುತ್ತಾನೆ. ಉದ್ಯಮಿ ಮನೆಗೆ ನೋವಿನಲ್ಲಿ ಹೋಗುತ್ತಾನೆ ಮತ್ತು ದಾರಿಯಲ್ಲಿ ದೇವಸ್ಥಾನದಿಂದ ಹಣವನ್ನು ಕದ್ದ ವ್ಯಕ್ತಿಯನ್ನು ನೋಡುತ್ತಾನೆ. ಇದರಿಂದ ಆತನು ಕೋಪಗೊಂಡು ದೇವರ ಮೇಲೆ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಾನೆ. ಕೆಲವು ವರ್ಷಗಳ ನಂತರ ಇಬ್ಬರು ಮರಣ ಹೊಂದುತ್ತಾರೆ. ಮರಣಾಂತರ ಇಬ್ಬರಿಗೂ ಯಮರಾಜನ ಸಭೆಯನ್ನು ತಲುಪಿದಾಗ ಉದ್ಯಮಿ ಕಳ್ಳನನ್ನು ನೋಡಿದಾಗ ತುಂಬಾ ಕೋಪಗೊಂಡಿದ್ದನು. ಅವನು ಕೋಪಗೊಂಡ ಯಮರಾಜನು ಕೇಳಿದನು, ನಾನು ಯಾವಾಗಲೂ ಒಳ್ಳೆಯ ಕಾರ್ಯವನ್ನು ಮಾಡುತ್ತೇನೆ, ದಾನವನ್ನು ನಂಬಿದ್ದೇನೆ. ಪ್ರತಿಯಾಗಿ ನನ್ನ ಜೀವನದುದ್ದಕ್ಕೂ ನನಗೆ ಅವಮಾನಗಳು ಮತ್ತು ನೋವು ಮಾತ್ರ ಸಿಕ್ಕಿತು ಮತ್ತು ಈ ವ್ಯಕ್ತಿ ನೋಟುಗಳ ಬಂಡಲ್ ಸಿಕ್ಕಿತು. ಏಕೆ ಇಂಥ ತಾರತಮ್ಯ? ಈ ಕುರಿತು ಯಮರಾಜನು ಹೇಳುತ್ತಾನೆ, ಮಗನೇ, ನೀನು ತಪ್ಪು ತಿಳಿದುಕೊಂಡಿದ್ದೀಯಾ. ನೀನು ಕಾರಿಗೆ ಡಿಕ್ಕಿಯಾದ ದಿನ ನಿನ್ನ ಕೊನೆಯ ದಿನವಾಗಿತ್ತು, ಆದರೆ ನಿನ್ನ ಒಳ್ಳೆಯ ಕಾರ್ಯಗಳಿಂದಾಗಿ ಅದು ಸಣ್ಣ ಗಾಯವಾಗಿತ್ತು. ಇನ್ನು ಈ ಕಳ್ಳನಿಗೆ ರಾಜ್ಯವೇಗವಿತ್ತು, ಆದರೆ ಈತನಲ್ಲಿದ್ದ ಕೆಟ್ಟ ಗುಣಗಳಿಂದ ಚಿಕ್ಕ ಪುಟ್ಟ ಹಣವನ್ನು ಪಡೆದುಕೊಂಡು ಎಂದು ಹೇಳುತ್ತಾನೆ. ಕತೆ ವಿವರಿಸಿದ ನಂತರ ಶ್ರೀಕೃಷ್ಣನು ಅರ್ಜುನನಿಗೆ, ಪಾರ್ಥ, ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯೇ? ದೇವರು ನಿಮ್ಮ ಕಾರ್ಯವನ್ನು ನಿರ್ಲಕ್ಷಿಸುತ್ತಾನೆ ಎಂದು ಯೋಚಿಸುವುದು ನಿಜವಲ್ಲ. ದೇವರು ಯಾವಾಗಲೂ ಮತ್ತು ಯಾವ ರೂಪದಲ್ಲಿ ನಿಮಗೆ ನೀಡುತ್ತಾನೆಂದು ಮನುಷ್ಯನಿಗೆ ಅರ್ಥವಾಗುವುದಿಲ್ಲ. ಆದರೆ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ದೇವರ ಅನುಗ್ರಹವು ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ನೀವು ಮಾಡುತ್ತಿರುವ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಎಂದಿಗೂ ನಿಲ್ಲಿಸಬಾರದು. ಸದಾ ಸತ್ಕರ್ಮಗಳನ್ನು ಮಾಡುವುದು ಮನುಷ್ಯನ ಕರ್ತವ್ಯವಾಗಿದೆ. ಏಕೆಂದರೆ ಶ್ರೀಕೃಷ್ಣನು ಗೀತೆಯಲ್ಲಿಯೂ ಹೇಳಿದ್ದಾರೆ, ನಾವು ಮಾಡುವ ಕೆಲಸ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತದೆ, ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಹೋಗಬೇಕು, ದಾನ ಧರ್ಮಗಳನ್ನು ಮಾಡುತ್ತಾ ಹೋಗಬೇಕು. ಇದರಿಂದಾಗಿ ನಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ.
ದೇವರ ಧ್ಯಾನದಲ್ಲಿ ನಾವು ಸದಾ ತಲ್ಲೀನರಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.